ಜೈ ಆಯುರ್ವೇದ್ ಜೈ ಧನ್ವಂತರಿ ವೀಕ್ಷಕರೇ, ದಪ್ಪಗಿದ್ದವರು ತೆಳ್ಳಿಗೆ ಹೇಗಾಗಬೇಕು ಇದ್ರ ಬಗ್ಗೆ ಒಂಚೂರು ಮಾಹಿತಿ ತಿಳ್ಕೊಳ್ಳೋಣ. ಕಾರ್ಶ ಏವಾ ವರಂ ನಹಿ ಸ್ಥೌಲಸ್ಯ ಭೇಷಜಂ ಯಥಾವೇ ಉಪದ್ರವೋ ಕರೋ ವಿಶೇಷಾವೋ ಅಗ್ನಿಮಾರುತವು ಉಷ್ಣಂ ಭಕ್ತಸ್ಯ ಮಾಂಡವ ಪಿಯೇತ್ ಕೃಷ್ಯಂ ತನುರ್ಭವೇತ್. ಇದರ ಅರ್ಥ ಏನಪ್ಪ ಅಂದ್ರೆ, ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಕಾರ್ಶ ಏವಾ ವರಂ ನಹಿ ಸ್ಥೌಲಸ್ಯ ಭೇಷಜಂ, ತೆಳ್ಳಗಿದ್ದವರಿಗೆ ದಪ್ಪಗೆ ಮಾಡಲು ಭಾಳ ಈಸಿ, ಅದೇ ದಪ್ಪಗಿದ್ದವರಿಗೆ ತೆಳ್ಳಗಾಗಕ್ಕೆ ಭಾಳ ಕಷ್ಟ. ಎದಕ್ಕಂದ್ರೆ ಕೆಳಗಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ನೋಡಿ, ಯಥಾವೇ ಉಪದ್ರವೋ ಕರೋ ವಿಶೇಷಾವೋ ಅಗ್ನಿ ಮಾರುತೋ. ಅವನ ಹೊಟ್ಟೆ ಫ್ಯಾಟ್ ಇರೋ ಕಾರಣಕ್ಕೆ ಅಲ್ಲಿ ಅಗ್ನಿ ಬ್ಲಾಕ್ ಆಗಿರುತ್ತೆ. ಸೊ ಅಲ್ಲಿ ಪಾಚಕ ಅಗ್ನಿ ಮತ್ತು ಸಾಮಾನ್ಯ ವಾಯು ಇಬ್ಬರು ಕೂಡಿದಾಗ ಅದು ಆತ ತೆಳ್ಳಗಾಗೋ ಬಹಳ ಕಷ್ಟ. ಉದಾಹರಣೆ ಹೆಂಗಪ್ಪ ಅಂದರೆ, ಒಂದು ಕಡೆ ಬೆಂಕಿ ಹತ್ತೈತಿ, ಅದರಲ್ಲಿ ಬಂದು ಗಾಳಿ ಮಿಕ್ಸ್ ಆದರೆ ಏನಾಗುತ್ತೆ, ಇನ್ನೂ ಬೆಂಕಿ ಹೆಚ್ಚಾಗಿರುತ್ತೆ. ಸೊ ಈಗ ನಾವು ದಪ್ಪಗಾಗ್ಬಿಟ್ಟು ತೆಳ್ಳಿಗೆ ಹೇಗಾಗಬೇಕು, ಇಲ್ಲಿ ನೋಡ್ರಿ ಚಿಕಿತ್ಸೆ ಮಾಡೋಂಥ ವಿಧಾನ.